ಸಿದ್ಧಗಂಗಾ ಮಠಕ್ಕೆ ಕುಡಿಯೋ ನೀರು ಪೂರೈಕೆಯ ವಿಚಾರದಲ್ಲಿ ಸಮಸ್ಯೆಯಾಗುವಂತ ಮುನ್ಸೂಚನೆ ಸಿಕ್ಕಿದೆ. ನೀರಿನ ಸಮಸ್ಯೆ ಎದುರಾಗುವಂತ ಮುನ್ಸೂಚನೆ. ಕಾರಣ ಏನು ಅಂತಂದ್ರೆ 70 ಲಕ್ಷ ಬಿಲ್ ಪಾವತಿಸಿಲ್ಲ ಇಲ್ಲಿ ತನಕ. ಕೆಎಡಿಬಿ ಇಂದ ಪಾವತಿಯಾಗಬೇಕಿತ್ತು. ಇನ್ನೂ ಕೂಡ ಕೆಎಡಿಬಿ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ. ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದೆ. ನೀರು ಲಿಫ್ಟ್ ಆಗೋದಕ್ಕೆ ಸದ್ಯ ಸಮಸ್ಯೆ ಆಗ್ತಿದೆ. ಲಿಫ್ಟ್ ಮಾಡೋದಕ್ಕೆ ಸಮಸ್ಯೆ ಆಗ್ತಿದೆ. ಇದರ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದೆ ಇವತ್ತು ಬೆಳಗ್ಗಿನಿಂದಲೂ ಕೂಡ. ಇನ್ನು ಈ ಹಿಂದೆ ಇದೇ ರೀತಿ ಸಮಸ್ಯೆಯಾದಂತ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಅವರೊಂದು ಭರವಸೆಯನ್ನ ಕೊಟ್ಟಿದ್ರು. ಸರ್ಕಾರ ಪಾವತಿಸುತ್ತೆ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ರು ಹಿಂದೆ ಈ ರೀತಿ ಸಮಸ್ಯೆಯಾದಾಗ. ಬಟ್ ಈಗ ಎಂಬಿ ಪಾಟೀಲ್ ಅವರ ಇಲಾಖೆ, ಅದರ ವ್ಯಾಪ್ತಿಗೆ ಬರುವಂತ ಕೆಎಡಿಬಿ 70 ಲಕ್ಷ ಹಣ ಪಾವತಿ ಮಾಡಿಲ್ಲ. ಇನ್ನು ಇವತ್ತು ಮತ್ತೆ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. 10 ನಿಮಿಷದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ. ಕೆಎಡಿಬಿ ಬಳಿ ದುಡ್ಡಿದೆ, ಬಿಲ್ ಪಾವತಿಯಾಗತ್ತೆ. ಪವರ್ ಕನೆಕ್ಷನ್ ರೀಸ್ಟೋರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. 10 ನಿಮಿಷದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತ. 10 ನಿಮಿಷದಲ್ಲಿ ಬಗೆಹರಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತಂದ್ರೆ ಇಲ್ಲಿ ತನಕ ಕಾದಿದ್ಯಾಕೆ ಗೊತ್ತಿಲ್ಲ. 10 ನಿಮಿಷದಲ್ಲಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದಾರೆ. ಸಿದ್ಧಗಂಗಾ ಮಠದ್ದು ಒಂದು ಕನ್ಫ್ಯೂಷನ್ ನಲ್ಲಿ ನಮ್ಮ ಕೆಎಡಿಬಿ ಮತ್ತು ಹೆಸ್ಕಾಂ ಇದಕ್ಕೆ ಮಟ್ಟಕ್ಕೇನು ಅದರಲ್ಲಿ ಇದರ ಸಂಬಂಧ ಇಲ್ಲ. ಹೀಗಾಗಿ ಇದನ್ನ ಕಟ್ ಮಾಡಿದ್ರು. ಈಗ ಚೀಫ್ ಇಂಜಿನಿಯರ್ ಮಾತಾಡಿದ್ದಾರೆ. ಈಗ ಬಹುಶಃ ಈಗ ರಿಸ್ಟೋರ್ ಆಗಿರ್ಬೇಕು ಈಗ, ಅಥವಾ 10 ನಿಮಿಷದಲ್ಲಿ ರಿಸ್ಟೋರ್ ಆಗುತ್ತೆ. ಅದು ಕ್ಲಿಯರ್ ಆಗಿದೆ. ಅದು ಏನು ಕುತ್ಕೊಂಡು ಮಾತಾಡಿ ಏನು ನಮಗೆ ಹೆಸ್ಕಾಂಗೆ ಮತ್ತು ಕೆಎಡಿಬಿಗೆ ಏನು ಡಿಫ್ರೆನ್ಸಸ್ ಇದೆ ಇವತ್ತು ಬಿಲ್ ಪಾವತಿ ಇಲ್ಲ, ಅದು ಸೆಟ್ಲ್ ಆಗುತ್ತೆ. ಕೆಎಡಿಬಿಯಲ್ಲಿ ದುಡ್ಡಿಂದ ಏನೂ ಕೊರತೆ ಇಲ್ಲ.